ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದರ ಕಂಟೆಸ್ಟೆಂಟ್ ಅಶ್ವಿನಿ ಎಸ್ ಎವಿಕ್ಟ್ ಆಗಿದ್ದಾರೆ. 3 ವಾರ ಮನೇಲಿದ್ದರು. ಬಹಳ ಬೇಸರ ಆಯಿತು ಅವ್ರು ಬಂದಿದ್ದು. ಸಾಕಷ್ಟು ಫ್ಯಾನ್ಸ್ ಕೂಡ ಹೇಳಿದ್ರು ಒಳ್ಳೆ ರೀತಿಯಲ್ಲಿ ಆಟ ಆಡ್ತಾಯಿದ್ರು. ಯಾಕೆ ಬಂದರು, ಏನು ಕತೆ, ಎಲ್ಲವನ್ನ ಅವ್ರ ಹತ್ರನೇ ಕೇಳಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡಿಸ್ತೀನಿ. ನಮಸ್ಕಾರ. ಹಾಯ್, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಬಂದ್ಮೇಲೆ ಆರಾಮಾಗಿದ್ದೀರಾ? ಅಲ್ಲೇ ಆರಾಮಾಗಿದ್ದೀರಾ? ಎರಡೂ ಕಡೆ ಆರಾಮಾಗಿದೆ. ಓಕೆ, ಯಾಕೆ 3 ವಾರಕ್ಕೆ ಬಂದೆ ಆಚೆ ಅನಿಸ್ತು? ಹೇಳ್ತೀನಿ. ನಮಸ್ಕಾರ ಎಲ್ರಿಗೂ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 3 ವಾರಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಫಸ್ಟ್ಲಿ ಥ್ಯಾಂಕ್ ಯು. ಯಾಕೆ 3 ವಾರಕ್ಕೆ ಆಚೆ ಬಂದೆ ಅಂತಂದರೆ, ಆ ಪ್ರಶ್ನೆಗೆ ಉತ್ತರ ನನ್ನ ಕೈಲಿಲ್ಲ. ಬಿಕಾಸ್ ಅದು ಒಂದು ಟೀಮ್ನ ಡಿಸಿಷನ್ ಆಗಿರುತ್ತೆ. ಆ್ಯಂಡ್ ಕೆಲವೊಮ್ಮೆ ಅದು ಟಾಸ್ಕ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇಫ್ ಯು ಆಸ್ಕ್ ಮೀ, ನೀವು 3 ವಾರಕ್ಕೆ ಬರೋ ಕಂಟೆಸ್ಟೆಂಟಾ, ಐ ಕ್ಯಾನ್ ಸೇ ನೋ. ಯಾಕೆ ಬಂದಿದ್ದೀನಿ ಅದಕ್ಕೆ ಡಿಸಿಷನ್ ಜವಾಬ್ದಾರಿ ನಾನೆಲ್ಲ. ಬಟ್ ಇದ್ದಷ್ಟು ದಿನ ನಾನು ಎಷ್ಟು ಆಗುತ್ತೋ ಅಷ್ಟು ನಾನಾಗಿದ್ದೆ. ಯಾಕಂದರೆ ಅಲ್ಲಿ ನಾನಾಗಿದ್ದೆ ಅಂತ ಹೋಗೋ ಯಾವ ಕಂಟೆಸ್ಟೆಂಟು ಕಂಪ್ಲೀಟಾಗಿ ಅವ್ರ ತನ ತೋರಿಸೋದಕ್ಕಾಗಲ್ಲ. ಅಲ್ಲಿ ಒಳ್ಳೆಯವರು ಆಗಬೇಕಾಗತ್ತೆ, ಕೆಟ್ಟವರು ಆಗಬೇಕಾಗತ್ತೆ. ಸೊ ಹಾಗಾಗಿ ಬಟ್ ಬೆಸ್ಟ್ ಕೊಟ್ಟಿದ್ದೀನಿ. ಓಕೆ, 3 ವಾರದಲ್ಲಿ ಕಲ್ತಿದ್ದೇನು ಬಸ್ ಮನೆಯಲ್ಲಿ? ಎಲ್ಲ ರೀತಿ ಜೀವನದ ಒಂದು ದಾರಿನ ಮತ್ತೆ ರಿಲೀವ್ ಮಾಡಿದ ಹಾಗಾಯಿತು. ಬಿಕಾಸ್ ಒಂದು ಸ್ಟೇಜ್ ಅಂತ ಬಂದಮೇಲೆ, ಆ್ಯಕ್ಟರ್ಸ್ ಅಂದಮೇಲೆ ಒಂದು ಕಂಫರ್ಟ್ ಝೋನಿಗೆ ಹೋಗಿಬಿಡ್ತೀವಿ. ನಮ್ಮನ್ನು ನೋಡ್ಕೊಳ್ಳೋಕೆ ಅಂತಲೇ ಕೆಲವೊಬ್ರು ಇರ್ತಾರೆ, ಪ್ರೀತಿ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ನಮ್ಮ ಕೆಲಸಕ್ಕೆ ಮೆಚ್ಚುಗೆ ಕೊಟ್ಟಿರ್ತಾರೆ. ಒಂದು ಕಂಫರ್ಟ್ ಝೋನಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ತ್ಯಜಿಸಿ ಒಂದು ಗೋಲ್ಡನ್ ಪಂಜರ ಇರುತ್ತಲ್ಲ, ಆ ಥರ ಇರ್ತೀವಿ. ಬಟ್ ಬಿಗ್ ಬಾಸ್ ಮನೆ ಏನಂದರೆ, ಜೀವನದ ಎಲ್ಲ ಪಾಠಗಳನ್ನು ಮತ್ತೆ ಮರಿಬೇಡಿ ಅಂತ ನಮಗೆ ಮತ್ತೆ ಕಲಿಸುವಂಥದ್ದು. ನಿದ್ದೆಯಿಂದ ಹಿಡಿದು ಊಟ ಎಷ್ಟು ಇಂಪಾರ್ಟೆಂಟ್, ಯೂನಿಟಿ ಎಷ್ಟು ಇಂಪಾರ್ಟೆಂಟ್, ಅದರ ಜೊತೆಗೆ ಸ್ಪೋರ್ಟಿವ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್. ಜಗಳಗಳಾದರೂ ನಾಳೆ ಬೆಳಗ್ಗೆ ಅವ್ರದ್ದೇ ಮುಖ ನೋಡಬೇಕಾಗತ್ತೆ. ಆಗ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ, ಮರೆತು ಮುಂದೆ ಹೋಗ್ತೀರಾ, ಜಿದ್ದನ್ನು ಸಾಧಿಸ್ತೀರಾ. ಜಿದ್ದನ್ನು ಸಾಧಿಸಿದ್ರೆ ನಿಮ್ಮ ಜೀವನ ಅಲ್ಲಿ ಇನ್ನೂ ತುಂಬ ಕಷ್ಟ ಆಗುತ್ತೆ. ಇದಿಷ್ಟು ಚಾಲೆಂಜಸ್ನ ಮಧ್ಯೆ ನಿಮ್ಮತನ ಎಷ್ಟು ಉಳಿಸ್ಕೊಂಡು ಹೋಗ್ತೀರಾ, ಅದ್ರ ಮೇಲೆ ಜನನೂ ಪ್ರೀತಿ ಕೊಡ್ತಾ ಇರ್ತಾರೆ. ಸೊ ಎಲ್ಲ ವಿಷಯನೂ ಮ್ಯಾಟ್ರ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಓಕೆ, ಈಗಾಗಲೇ ಕರ್ನಾಟಕಕ್ಕೆ ಎಲ್ರಿಗೂ ಗೊತ್ತು, ಅಶ್ವಿನಿಯವರು ತುಂಬ ಸ್ಟ್ರಗಲ್ ಮಾಡಿ ಲೈಫಲ್ಲಿ ಎಲ್ಲ ಆಗಿ ಆಮೇಲೆ ಒಂದು ಹೋರಾಟದಲ್ಲಿ ಒಂಟಿಯಾಗಿ ಜಯಿಸ್ಕೊಂಡು ಬಿಗ್ ಬಾಸ್ ಮನೆಗೆ ಹೋದಂಥವ್ರು ಅಂತ. ಥ್ಯಾಂಕ್ ಯು. ಈ ಹೋರಾಟದಲ್ಲಿ ಥ್ಯಾಂಕ್ ಯು. ಈ ಹೋರಾಟದಲ್ಲಿ ಆ ಹೋರಾಟ ಕಷ್ಟ ಅನ್ನಿಸ್ತಾ, ಅಥವಾ ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ನೆಕ್ಸ್ಟ್ ಹೋರಾಟಗಳು ಕಷ್ಟ ಅಂತ ಆತಂಕ ಆಗ್ತಾ ಇದೆಯಾ? ಹೋರಾಟಗಳು ಇಲ್ದಿರೋ ಜೀವನ ಕಷ್ಟ ಆಗ್ಬಿಡತ್ತೆ. ಹೋರಾಟ ಇಲ್ಲದೆ ಇದ್ದರೆ ಏನಿರುತ್ತೆ ಜೀವನದಲ್ಲಿ? ಹೋರಾಟ ಇರಬೇಕು, ಅದನ್ನು ದಾಟಿ ಮುಂದೆ ಹೋಗಬೇಕು. ಆಗಲೇ ಹೇಳೋದಕ್ಕೆ ಕಥೆ ಇರೋದು. ಏನೂ ಇಲ್ಲ, ನಾನು ಆರಾಮಾಗಿದ್ದೆ, ಮನೆಯಲ್ಲೆಲ್ಲ ನೋಡಿಕೊಂಡ್ರು, ನನಗೆ ತಿನ್ಸೋರು ಒಬ್ರಿದ್ರು, ಕುಡ್ಸೋರು ಒಬ್ರಿದ್ರು ಅಂದರೆ ಆ ಜೀವನನೇ ಆಗಲ್ಲ. ಕಷ್ಟಗಳು ನೋಡಬೇಕು, ಬೀಳಬೇಕು, ಏಳಬೇಕು. ಕೆಲವೊಮ್ಮೆ ನಮ್ಮನ್ನು ನಾವು ಕಳ್ಕೋಬೇಕು, ಮತ್ತೆ ಹುಡ್ಕೋ ಪ್ರಯತ್ನ ಮಾಡಬೇಕು. ಸೊ ಎಲ್ಲದ್ರ ಮಧ್ಯೆ ಸಂಬಂಧಗಳ ಬೆಲೆ ಗೊತ್ತಾಗಬೇಕು, ಪ್ರೀತಿ ಬೆಲೆ ಗೊತ್ತಾಗಬೇಕು, ಮಮತೆಯ ಬೆಲೆ ಗೊತ್ತಾಗಬೇಕು. ಪ್ರತಿಯೊಂದು ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಬೆಸ್ಟ್ ಹೇಗೆ ಬಳಸ್ಕೋಬೇಕು ಅನ್ನೋ ಅರಿವಿರಬೇಕು. ಸೊ ಹೋರಾಟ, ಜೀವನನೇ ಹೋರಾಟ ಅಲ್ವಾ? ಅದರಲ್ಲಿ ಹೋರಾಟ ಅನ್ನೋ ಹೊಸ ಚಾಲೆಂಜ್ ಇರಲ್ಲ. ವಿತ್ ಬಿಗ್ ಬಾಸ್, ವಿತೌಟ್ ಬಿಗ್ ಬಾಸ್ ಜೀವನ ಎಲ್ಲೇ ಕಳೆದ್ರು, ಯಾವುದೇ ಪ್ರೊಫೆಷ್ನಲ್ ಇದ್ದರೂ ಹೋರಾಟ ಇದ್ದೇ ಇರುತ್ತೆ. ನಾನೇನೋ ಸ್ಪೆಷಲಾಗಿ ಪ್ರಪಂಚದಲ್ಲಿ ಯಾರೂ ಮಾಡದೇ ಇರೋಷ್ಟು ಹೋರಾಟ ಮಾಡಿದ್ದೀನಿ ಅಂತಲ್ಲ. ಪ್ರತಿಯೊಬ್ಬರೂ ಅವ್ರದ್ದೇ ಆದಂತಹ ಜೀವನದ ಸ್ಟ್ರಗಲ್ಸಲ್ಲಿ ಮುಂದೆ ಬಂದಿರ್ತಾರೆ. ಅವ್ರದ್ದೇ ಆದಂಥ ಒಂದು ಕಥೆ ಇರುತ್ತೆ. ಕೆಲವೊಬ್ಬರು ಅದನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ, ಕೆಲವೊಬ್ಬರು ಅದನ್ನು ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ. ಸ್ಟ್ರಾಂಗ್ ಇದ್ದವರು ಹೌದು ಆಗಿದೆ, ಆದರೆ ಮುಂದೇನು ಮಾಡಬೇಕು ಅನ್ನೋದನ್ನು ಕಲ್ತಿರ್ತಾರೆ ಅಷ್ಟೆ.